ಅಧಿಕಾರಿಗಳಲ್ಲಿ ಕಂಪನವನ್ನ ಸೃಷ್ಟಿಸಿದಂತಹ ನಿಮ್ಮ ಅಶ್ವವೇಗ ನ್ಯೂಸ್ನ ವರದಿ ಕಳ್ಳಾಟ ಆಡಿದ ಪಂಚಾಯಿತಿ ಅಧಿಕಾರಿಗಳಿಗೆ ಶಾಕ್ ಕೊಡ್ತಾ ಇದೆ. ಆರ್ಐಟಿ ಕಾರ್ಯಕರ್ತನಿಗೆ ಹಣದ ಆಮಿಷದ ಆರೋಪ ಕೇಳಿ ಬಂದಿತ್ತು. ಆರ್ಟಿಐ ಮಾಹಿತಿ ನೀಡದೆ ಅಧಿಕಾರಿಗಳಿಂದ ಕಳ್ಳಾಟವನ್ನ ಆಡಲಾಗ್ತಾ ಇತ್ತು. ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಎಲ್ಲವೂ ಕೂಡ ಬಟಾಬೈಲಾಗಿದೆ. ಆರ್ಐಟಿ ಕಾರ್ಯಕರ್ತನಿಗೆ ಹಣದ ಆಮಿಷ ಆರೋಪ, ಅಧಿಕಾರಿಗಳಲ್ಲಿ ಕಂಪನವನ್ನ ಸೃಷ್ಟಿ ಮಾಡಿದೆ ನಿಮ್ಮ ಅಶ್ವವೇಗ ನ್ಯೂಸ್ನ ಈ ಒಂದು ವರದಿ. ಕಳ್ಳಾಟ ಆಡಿದ ಪಂಚಾಯಿತಿ ಅಧಿಕಾರಿಗಳಿಗೆ ಬಹುದೊಡ್ಡ ಶಾಕ್. ಆರ್ಐಟಿ ಕಾರ್ಯಕರ್ತನಿಗೆ ಹಣದ ಆಮಿಷದ ಆರೋಪದ ವಿಚಾರವಾಗಿ ಆರ್ಟಿಐ ಮಾಹಿತಿಯನ್ನ ನೀಡದೆ ಅಧಿಕಾರಿಗಳಿಂದ ಕಳ್ಳಾಟವನ್ನ ಮಾಡಲಾಗಿತ್ತು. ಗ್ರೇಡ್ 1 ಅಧಿಕಾರಿ ರಾಜು ಕರಂಡಾಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಹಣ ತೆಗೆದುಕೊಳ್ಳಿ, ಆರ್ಟಿಐ ಎಲ್ಲ ಓಕೆ ಯಾಕೆ ಅಂತ ಹೇಳಿಕೆಯನ್ನ ಕೊಟ್ಟಿರ್ತಾರೆ ತಾಲೂಕು ಪಂಚಾಯತ್ ಅಧಿಕಾರಿಗಳಿಂದ. ಇದೀಗ ನೋಟಿಸ್ ಜಾರಿ ಮಾಡಲಾಗಿದೆ. ನಮ್ಮ ಅಶ್ವವೇಗ ನ್ಯೂಸ್ನ ವರದಿಯ ಬೆನ್ನಲ್ಲೇ ಆಗಿರುವಂತಹ ಬೆಳವಣಿಗೆ 3 ದಿನಗಳ ಒಳಗಾಗಿ ಉತ್ತರ ನೀಡುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಮಾಹಿತಿ ಹಕ್ಕು ಕಾರ್ಯಕರ್ತನಿಗೆ ಹಣದ ಆಮಿಷ ತೋರಿಸಿರ್ತಾರೆ ಅಧಿಕಾರಿಗೆ. ಈಗ ನೋಟಿಸ್ ಹೋಗಿರುವಂತದ್ದು. ಕಳೆದ 2 ದಿನಗಳ ಹಿಂದೆ ಬಿತ್ತರಿಸಿದಂತಹ ಅಶ್ವವೇಗ ನ್ಯೂಸ್ ಸುದ್ದಿಯನ್ನ ಆರ್ಟಿಐ ಕಾರ್ಯಕರ್ತನ ಜೊತೆ ಹಣ ಫಿಕ್ಸಿಂಗ್ ಮಾಡಲಿಕ್ಕೆ ಮುಂದಾಗಿರ್ತಾರೆ ಅಧಿಕಾರಿಗೆ. ಈಗ ನೋಟಿಸ್ ಜಾರಿಯಾಗಿದೆ. 3 ದಿನಗಳ ಒಳಗಾಗಿ ಉತ್ತರ ನೀಡುವಂತೆ ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಂದ ನೋಟಿಸ್ ಜಾರಿಯಾಗಿರುವಂತದ್ದು. ಸಂಕೋನಟ್ಟಿ ಗ್ರಾಮ ಪಂಚಾಯಿತಿಯ ಗ್ರೇಡ್ 1 ಅಧಿಕಾರಿ ರಾಜು ಕರಂಡಾಗೆ ನೋಟಿಸ್ ಹೋಗಿರುವಂತದ್ದು ಗಮನಿಸ್ತಾ ಇರಬಹುದು. ನೋಟಿಸ್ ಅನ್ನ ಪರದೆಯ ಮೇಲೆ ಆರ್ಟಿಐ ಕಾರ್ಯಕರ್ತ ಸೂರಜ್ ಕೋರೆಗೆ ಹಣದ ಆಮಿಷವನ್ನ ತೋರಿಸಿರ್ತಾನೆ. ಈ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಅಶ್ವವೇಗ ನ್ಯೂಸ್ ವರದಿಯನ್ನ ಆಧರಿಸಿ ಕ್ರಮಕ್ಕೆ ಮುಂದಾಗಿದ್ದಾರೆ ಇದೀಗ ಪಂಚಾಯತ್ ರಾಜ್ ಇಲಾಖೆ. ನಮ್ಮ ಮ್ಯಾನೇಜರಿಗೆ ಅವರಿಗೊಂದು ಶೋಕಾಸ್ ನೋಟಿಸ್ ಪುಟಪ್ ಮಾಡೋಕ್ಕೆ ಹೇಳಿ ನಾನು ಈಗ BC ಹೋಗಿದ್ದೆ, ನೋಟಿಸ್ ಸಹಿ ಮಾಡೀನಿ. ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡೋದಕ್ಕೆ 3 ದಿನದ ಟೈಮ್ ಕೊಟ್ಟು ಅವ್ರು ಉತ್ತರ ಕೊಡಲಿ. ಉತ್ತರ ಕೊಟ್ಟ ಮೇಲೆ ಅವ್ರದ್ದು ಉತ್ತರ ನೋಡ್ಕೊಂಡು ನಾವು ಮೇಲಾಧಿಕಾರಿಗಳಿಗೆ ಅವ್ರ ಮೇಲೆ ವರದಿ ಮಾಡ್ತೀವಿ. ಅದನ್ನು ಮೇಲಾಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಈಗ ಹಣದ ಆಮಿಷವನ್ನು ತೋರಿಸಿದಾರಂದ್ರೆ ಅವರು ಆರ್ಟಿಐ ಕಾರ್ಯಕರ್ತರು 15ನೇ ಹಣಕಾಸಿನಲ್ಲಿ ಅವ್ಯವಹಾರ ಆಗಿರುವಂಥ ಕಂಡು ಬಂದ ಕಾರಣ ಅವರು ಒಂದು ಮಾಹಿತಿ ಹಾಕಿರ್ತಾರೆ ಸರ್. ಈ ಹಣವನ್ನೇ ನೀಡ್ತಾರೆ ಅಂದ್ರೆ ಭ್ರಷ್ಟಾಚಾರ ಆಗಿದೆ, ಇದು ಅಧಿಕಾರಿನ ಅಮಾನತು ಮಾಡೋದ್ರ ಜೊತೆಗೆ ಅದನ್ನು 15ನೇ ಹಣಕಾಸಿನಲ್ಲಿ ಏನು ಮಾಹಿತಿ ಕೇಳಿದ್ರೆ ಸರ್, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಬೇಕಂತ ಹೇಳಿ ಆರ್ಟಿಐ ಕಾರ್ಯಕರ್ತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್? ಅದೇ ಅವರು ಇಲ್ಲಿ ನಮಗೆ ತಾಲೂಕು ಪಂಚಾಯತಿಗೂ ಅರ್ಜಿ ಕೊಟ್ಟಾರ. ನಾವು ನಮ್ಮ ಅಕೌಂಟ್ ಆಫೀಸರ್ಗೆ ಅದನ್ನು ಅಕೌಂಟ್ ಆಫೀಸರ್ ಕಡೆಯಿಂದ ತನಿಖೆ ಮಾಡಿಸಿ ಅವ್ರ ಕಡೆಯಿಂದ ವರದಿ ತೊಗೊಂಡು ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂಥ ಕೆಲಸ ನಾವು ಮಾಡ್ತೀವಿ. ನಾನು ಬೆಳಗ್ಗೆ ಬಂದ ತಕ್ಷಣ ನಮ್ಮ ಮ್ಯಾನೇಜರಿಗೆ ಅವರಿಗೊಂದು ಶೋಕಾಸ್ ನೋಟಿಸ್ ಪುಟಪ್ ಮಾಡೋಕ್ಕೆ ಹೇಳಿ ನಾನು ಈಗ BC ಹೋಗಿದ್ದೆ, ನೋಟಿಸ್ ಸಹಿ ಮಾಡೀನಿ. ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡೋದಕ್ಕೆ 3 ದಿನದ ಟೈಮ್ ಕೊಟ್ಟು ಅವ್ರು ಉತ್ತರ ಕೊಡಲಿ. ಉತ್ತರ ಕೊಟ್ಟ ಮೇಲೆ ಅವ್ರದ್ದು ಉತ್ತರ ನೋಡ್ಕೊಂಡು ನಾವು ಮೇಲಾಧಿಕಾರಿಗಳಿಗೆ ಅವ್ರ ಮೇಲೆ ವರದಿ ಮಾಡ್ತೀವಿ. ಅದನ್ನು ಮೇಲಾಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಸತ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ನಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಸೊ ಈ ರೀತಿಯಾದಂತಹ ಭ್ರಷ್ಟಾಚಾರಗಳು ನಡೀತಾನೆ ಇರುತ್ತೆ. ಅದನ್ನು ನಾವು ಹೈಲೈಟ್ ಮಾಡಿ ಯಾವಾಗ ನ್ಯಾಯವನ್ನು ಒದಗಿಸುವಂತಹ ಕೆಲಸಕ್ಕೆ ಮುಂದಾಗ್ತೀವಿ, ಈ ಒಂದು ಬದಲಾವಣೆಗಳು ಬೆಳವಣಿಗೆಗಳು ಆಗತ್ತೆ. ಅಪ್ಡೇಟ್ಸ್ ಕೊಡೋದಾದ್ರೆ ಖಂಡಿತ ರೋಜಾ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಕೋನಟ್ಟಿ ಗ್ರಾಮ ಪಂಚಾಯತ್ನಲ್ಲಿ ಆರ್ಟಿಐ ಕಾರ್ಯಕರ್ತರಾಗಿರುವಂತಹ ಸೂರಜ್ ಕೋರಿ ಅವರು 15ನೇ ಸಂಬಂಧಪಟ್ಟಂತೆ ಒಂದು ಆ ಮಾಹಿತಿ ಹಕ್ಕಿನಲ್ಲಿ ಒಂದು ಅರ್ಜಿಯನ್ನು ಕೇಳಿರ್ತಾರೆ. ಆ ಮಾಹಿತಿ ಹಕ್ಕನ್ನ ಕೇಳಿದಂತ ಸಂದರ್ಭದಲ್ಲಿ 3,010 ರೂಪಾಯಿ ಚಲನ್ ತುಂಬ ಅಂತ ಹೇಳಿ ಸಕೋನಟ್ಟಿ ಗ್ರಾಮ ಪಂಚಾಯತಿ ಅವರು ಸೂರಜ್ ಕೋರೆ ಅವರಿಗೆ ಮಾಹಿತಿ ನೀಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸೂರಜ್ ಕೋರೆ ಆರ್ಟಿಐ ಕಾರ್ಯಕರ್ತರಿದ್ದಾರೆ. ಅವರು ಸಕೋನಟ್ಟಿ ಪಂಚಾಯತಿಗೆ ತೆರಳಿ ಏನು 3,010 ರೂಪಾಯಿ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಪಂಚಾಯತ್ನ ಕಾರ್ಯದರ್ಶಿಯಾಗಿರುವಂತಹ ರಾಜು ಕರಾಡೆ ಎಂಬ ಪಂಚಾಯತ್ನಲ್ಲಿ ಅವರು ಆರ್ಟಿಐ ಕಾರ್ಯಕರ್ತರಿಗೆ 1,000 ರೂಪಾಯಿ ಹಣವನ್ನ ನೀಡೋದಕ್ಕೆ ಮುಂದಾಗ್ತಾರೆ. ಇಲ್ಲಿ ಹಣದ ಆಮಿಷವನ್ನು ತೋರಿಸ್ತಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಶ್ವವೇಗ ನ್ಯೂಸ್ ಕಳೆದ 2 ದಿನಗಳ ಹಿಂದೆ ಸಮಗ್ರವಾಗಿ ವರದಿಯನ್ನು ಬಿತ್ತರಿಸಿತು. ವರದಿ ಯಾವಾಗ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಇಲಾಖೆ ಈಗ ರಾಜು ಕರಂಡೆ ಅವರಿಗೆ ಕಾರಣ ಕೇಳಿ ನೋಟಿಸ್ ಸಹ ಜಾರಿ ಮಾಡುವಂತದ್ದು. 3 ದಿನದ ಒಳಗಾಗಿ ಉತ್ತರ ನೀಡಬೇಕು, ಇಲ್ಲದ ನಿಮ್ಮ ಮೇಲೆ ಕಾನೂನು ರೀತಿಯಲ್ಲಿ ಮತ್ತು ಸೂಕ್ತ ಪಂಚಾಯತ್ ರಾಜ್ ಇಲಾಖೆ ಏನು ಬರುತ್ತೆ ಆ ಕಾಯ್ದೆ ನಿಮ್ಮ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತ ಈಗ ಪಂಚಾಯತ್ ರಾಜ್ ಇಲಾಖೆ ಅಂತಂದ್ರೆ ನೋಟಿಸ್ ಸಹ ಜಾರಿ ಮಾಡುವಂತದ್ದು. ಅಶ್ವವೇಗ ನ್ಯೂಸ್ ವರದಿಯನ್ನು ಆಧರಿಸಿ ಅಧಿಕಾರಿಗಳು ಸಹ ಇಲ್ಲಿ ಕ್ರಮಕ್ಕೆ ಮುಂದಾಗಿರುವಂತದ್ದು. 1,000 ರೂಪಾಯಿ ಹಣವನ್ನ ಇಲ್ಲಿ ಆರ್ಟಿಐ ಕಾರ್ಯಕರ್ತನಿಗೆ ಇಲ್ಲಿ ಕೊಟ್ಟು ತಮ್ಮ ಏನು ಈ ಆರ್ಟಿಐ ಕಾರ್ಯಕರ್ತರನ್ನ ಭ್ರಷ್ಟಾಚಾರ ಕಂಡು ಬಂದ ಹಿನ್ನೆಲೆ ಅಂತಂದ್ರೆ ಮಾಹಿತಿಯನ್ನು ಕೇಳಿರುವಂತದ್ದು. 15ನೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ಹಣವನ್ನ ಇಲ್ಲಿ ಮಾಹಿತಿಯನ್ನ ನೀಡದೆ ಇಲ್ಲಿ ಆರ್ಟಿಐ
ಆರ್ಟಿಐ ಕಾರ್ಯಕರ್ತರಿಗೆ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಏನಂತಂದ್ರೆ ಮಾಹಿತಿಯನ್ನು ಒದಗಿಸಬೇಕಂತ ಹೇಳಿ ಮಾಹಿತಿ ಹಕ್ಕು ಕಾಯ್ದೆಯಡಿ 2005ನೇ ಅಧಿನಿಯಮ ಒಳಗೆ ಇಲ್ಲಿ ಮಾಹಿತಿಯನ್ನು ನೀಡಬೇಕಂತ ಹೇಳಿ ಬರುತ್ತೆ. ಅದಕ್ಕೆ ತುಂಬಬೇಕಾದಂತ ಹಣವನ್ನು ಸಹ ಇಲ್ಲಿ ತುಂಬದಕ್ಕೆ ಹೊರಟಾಗ ಅಧಿಕಾರಿಗಳು ಇಲ್ಲಿ ಆಮಿಷ ತೋರಿಸಿರುವುದು ಸಾಕಷ್ಟು ರೀತಿಯಲ್ಲಿ ಮಾಹಿತಿ ಹಕ್ಕು ಹೋರಾಟಗಾರರಿಗೂ ಸಹ ಸಾಕಷ್ಟು ರೀತಿಯಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಇದೀಗ ಅಶ್ವವೇಗ ನ್ಯೂಸ್ ನಲ್ಲಿ ವರದಿಯನ್ನು ಆಧರಿಸಿ ಈಗ ಕ್ರಮಕ್ಕೆ ಸಹ ಇಲ್ಲಿ ಮುಂದಾಗಿರುವಂತದ್ದು. ರೋಜಾ, ಥ್ಯಾಂಕ್ ಯು ಸಂದೀಪ್. ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.